ಮಾಡೋ ಸಾರು, ಇದ್ರ ಹೆಸರೇನು ಹೇಳ್ತಾರೆ? ಹಾಂ, ಹೆಂಗೆ ಮಾಡೋದು ಇದು ಸಾಂಬಾರು? ಹಾಂ, ತೊಳ್ಕೊಂಡು ಬೇಳೆ ಒಂದು ಹಾಕಿದ್ದೀನಿ. ತರಕಾರಿ ಸಾರು ಮಾಡ್ತೀವಿ ಅದೇ ಥರ. ಹಾಂ, ತರಕಾರಿ ಸಾಂಬಾರು ಹೆಂಗೆ ಮಾಡ್ತಾರೆ ಹಂಗೆ. ಏನೇನು ಕೊಳ್ಳೋದು ಇದು? ಯಾವ್ಯಾವ್ದು ಒಳ್ಳೇದು? ಅದೇ ಎದೆ ನೋವು ಒಳ್ಳೆಯದು, ಹೊಟ್ಟೆ ಉಂಡು ಇರಲಿ, ಹೊಟ್ಟೆ ನೋವು ಇರಲಿ, ಕಣ್ಣು ಒಳ್ಳೆಯದು, ಮಂಡಿ ಕಾಲು ಕೈ ಒಳ್ಳೆಯದು, ಒಳ್ಳೇದು ಕೋರ್ತಕ್ಕರವ. ಈಗ ಹಾಕೋದ್ರಿಂದ ಒಳ್ಳೆಯರು ಪಾಂಡುಪುರ ಇಲ್ಲಲ್ಲ. ಯಾವೂರು? ಪಾಂಡುಪುರ. ಪಾಂಡುಪುರದ. ಮತ್ತು ಇಲ್ಲಿ ವ್ಯಾಪಾರ ಮಾಡ್ತೀರಾ? ವ್ಯಾಪಾರ ಮಾಡ್ಕೊಂಡು ಹೋಗ್ತೀವಿ ಅವ ಬೆಳಿಗ್ಗೆ. ಇಲ್ಲಿ ನಮ್ಮೂರು ಮನೆ ಮಾಡವ್ರೆ, ಅದಕ್ಕೆ ಬೆಳಿಗ್ಗೆ ಬಂದು. ಸರಿ ಸರಿ, 2 ಹಾಕ್ರಿ ನೋಡೋಣ. ನಾನು ಯಾವತ್ತೂ ಮಾಡಿಲ್ಲ, ಅದಕ್ಕೆ ಮಾಡೋಣ ಅಂತ. ಕವರ್ ಇಲ್ಲ ಅದಕ್ಕೆ ಹಾಕಿ. ಹಾಂ, 2 ಸಾಕು. ಇಲ್ಲ, ಸಾಕು. ಇರೋದು 3 ಜನ, ವೇಸ್ಟ್ ಆಗಿಬಿಡುತ್ತೆ. ಬೇಳೆ ಹಾಕ್ಬೇಕಾ ಹಂಗೆ ಮಾಡಬೇಕಾ? ಎಷ್ಟು ಮಾಡ್ತೀರಾ ವ್ಯಾಪಾರ? ಇವತ್ತೇನು ವ್ಯಾಪಾರನೇ ಇಲ್ಲ. ಹಾಂ, ಅಲ್ಲ ಅಷ್ಟು ದೂರದಿಂದ ಬಂದು ಇಲ್ಲಿ ಮಾಡ್ತಿರಲ್ಲ, ವರ್ಕೌಟ್ ಆಗುತ್ತೆ ನಿಮಗೆ? ಬರ್ತಿರುವ ತಗೊಳ್ಳೋನಿಲ್ಲ ಪುಸ್ತಕ ಏನು ಮಾಡೋಕ್ಕೆ ಫೋನ್ ಪೇ. ನೋಡಿ ಫ್ರೆಂಡ್ಸ್, ಈ ಒಂದು ತರಕಾರಿ ಹೆಸರು ಗುಳ್ಳೆಕಾಯಿ ಅಂತಾರೆ, ಜೊತೆಗೆ ಕಾಶಿ ಬದನೆ ಅಂತಲೂ ಕೂಡ ಕರೀತಾರೆ. ತುಂಬ ಜನಕ್ಕೆ ಈ ಒಂದು ಕಾಯನ್ನು ಹೇಗೆ ಉಪಯೋಗಿಸ್ಬೇಕು ಅಂತಲೇ ಗೊತ್ತಿಲ್ಲ. ನೆನೆ ನೀವು ನೋಡ್ದಂಗೆ ಹೊರಗಡೆ ಹೋಗಿದ್ದೆ, ಅಲ್ಲಿ ಕಾಯಿನ ತುಂಬ ಜನ ಮಾರ್ತಾ ಕೂತಿರ್ತಾರೆ, ತುಂಬ ವಯಸ್ಸಾದವರು. ಹೊರಗಡೆ ಏನೋ ಒಂದು ಶಬ್ದ, ಪ್ಲೀಸ್ ಯಾರು ಬೇಜಾರು ಮಾಡ್ಕೊಬೇಡಿ. ತುಂಬ ಜನ ಅಂದರೆ ಹಳ್ಳಿಗಳ ಕಡೆಯಿಂದ ಅವರು ಬಂದು ರಾಮನಗರ ಅಂತಂದರು ಅಜ್ಜಿ, ರೋಡ್ ಸೈಡಲ್ಲಿ ಮಾರ್ಕೊಂಡು ಕೂತಿದ್ರು. ನಾನು ಹೋಗಿ ಕೇಳಿದೆ, ಇದು ಏನಿದು ಅಂತ ಕೇಳಿದೆ. ಯಾಕಂದರೆ ನಾನು ನೋಡಿದ್ದೀನಿ, ಮತ್ತು ವರ್ಷಗಳ ಮುಂಚೆ ನಮ್ಮ ಅಜ್ಜಿ ಒಂದು ಸತಿ ಮಾಡಿದ್ರು, ಅದು ನೆನಪಿತ್ತು ನನಗೆ. ನಮ್ಮ ಅಮ್ಮ ಯಾವತ್ತೂ ಮಾಡಿಲ್ಲ. ಹಂಗಾಗಿ ನಾನು ಹೋಗಿ ಕೇಳಿದೆ ಅವ್ರನ್ನ, ಇದೇನಿದು, ಹೇಗೆ ಇದು ಮಾಡೋದು ತರಕಾರಿ ಇದು ಅಂತಂದ್ಬಿಟ್ಟು. ಅವ್ರು ಹೇಳಿದ್ರು, ತುಂಬಾ ಹೆಲ್ತ್ ಒಳ್ಳೆಯದು, ಹೊಟ್ಟೆಯಲ್ಲಿ ಹುಳ ಇದ್ದರೆ, ಹಾಗೆ ಹೊಟ್ಟೆಯಲ್ಲಿ ಏನಾದ್ರು ಹುಣ್ಣಾಗಿದ್ದರೆ ಇದನ್ನು ಮಾಡ್ಕೊಂಡು ತಿನ್ನೋದ್ರಿಂದ ಅದೆಲ್ಲ ಕಡಿಮೆ ಆಗುತ್ತೆ ಅಂತ ಹೇಳಿದ್ರು. ಹೌದಾ, ಸರಿ ಅಂತೇಳಿ ಅವ್ರನ್ನ ಮಾತಾಡಿಸ್ಕೊಂಡು ಇದನ್ನು ಕಾಯಿ ತೊಗೊಂಡು ಬಂದೆ. ಹಾಗಾಗಿ ಇವತ್ತು ಬೆಳಗ್ಗೆ ಮಾಡೋಣ ಅಂತೇಳಿ ಇವತ್ತು ರೆಡಿ ಮಾಡ್ಕೊಂಡಿದ್ದೀನಿ. ನೀಟಾಗೆಲ್ಲ ಬಿಡಿಸ್ಕೊಂಡು ನೀರಲ್ಲಿ ಹಾಕಿದ್ದೀನಿ. ಇದರಲ್ಲಿ ತುಂಬಾ ಔಷಧೀಯ ಗುಣಗಳಿದೆ. ಯಾಕೆಂದರೆ ನಾನು ಕೂಡ ಇವಾಗ ತಂದ ಮೇಲೆ ಇಂಟರ್ನೆಟ್ ಚೆಕ್ ಮಾಡಿದೆ, ಏನೆಲ್ಲ ಒಂದು ಉಪಯೋಗ ಇದೆ. ಒಂದು ತರಕಾರಿಯನ್ನ ಗುಳ್ಳೆಕಾಯಿ ಅಂತ ಕರೀತಾರೆ, ಅಥವಾ ಕಾಶಿ ಬದನೆ ಅಂತ ಕೂಡ ಕರೀತಾರೆ. ಹಾಗೆ ಇದರ ಒಂದು ನಿಜವಾದ ಒಂದು ಪ್ರಯೋಜನಗಳನ್ನ ನೀವು ತಿಳ್ಕೊಂಡ್ರೆ ನಿಜವಾಗ್ಲೂ ಶಾಕ್ ಆಗ್ತೀರಾ. ಯಾಕೆಂದ್ರೆ ಅಷ್ಟೊಂದು ಹೆಲ್ತ್ ಬೆನಿಫಿಟ್ಸ್ ಇದೆ ಈ ಒಂದು ತರಕಾರಿಯಲ್ಲಿ. ಈ ಒಂದು ತರಕಾರಿಯಲ್ಲಿ ಹೇರಳವಾಗಿ ಕ್ಯಾಲ್ಸಿಯಂ ಇದೆ, ಐರನ್, ಪ್ರೋಟೀನ್, ಹಾಗೆ ಆಂಟಿ ಆಕ್ಸಿಡೆಂಟ್, ಇಮ್ಯುನಿಟಿ ಬೂಸ್ಟರ್ ಆಗಿ ಕೂಡ ಈ ಒಂದು ತರಕಾರಿ ನಮ್ಮ ದೇಹದಲ್ಲಿ ಕೆಲಸ ಮಾಡುತ್ತೆ. ನಾವು ಅಟ್ಲೀಸ್ಟ್ ಒಂದು ವಾರಕ್ಕೆ ಒಂದ್ಸತಿ ಆದ್ರೂ ತಿನ್ನೋದ್ರಿಂದ. ಹಾಗೆ ನಮ್ಮ ಎಷ್ಟೋ ಜನಗಳಿಗೆ ಬ್ಲಡ್ ಪ್ಯೂರಿಫೈ ಮಾಡೋಕ್ಕಾಗದೆ ಎಷ್ಟೋ ಥರ ಒಂದು ಟ್ರೀಟ್ಮೆಂಟ್ಗಳಿಗೆ ಒಳಗಾಗ್ತಾ ಇರ್ತಾರೆ. ಅದನ್ನೆಲ್ಲ ಬಿಟ್ಟು ಈ ಒಂದು ಗುಳ್ಳೆಕಾಯಿಯನ್ನು ಅವಾಗವಾಗ ನಾವು ಅಡುಗೆಯಲ್ಲಿ ಉಪಯೋಗಿಸೋದ್ರಿಂದ, ಬಳಸೋದ್ರಿಂದ ನಮ್ಮ ಬ್ಲಡ್ ಕೂಡ ಪ್ಯೂರಿಫೈ ಆಗುತ್ತೆ. ಜೊತೆಗೆ ಪೈಲ್ಸ್, ಪಿಸ್ತುಲ, ಬ್ಲೀಡಿಂಗ್, ಪೈಲ್ಸ್ಗಳು ಇವೆಲ್ಲ ಒಂದು ಸಮಸ್ಯೆಯಿಂದ ಬಳಲ್ತಾ ಇರೋರ್ಗೂ ಕೂಡ ಈ ಒಂದು ತುಂಬಾನೇ ಒಂದು ಮನೆಮದ್ದಾಗಿ ಕೆಲಸ ಮಾಡಿ. ಈಗ ಇದನ್ನ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ ಬನ್ನಿ. ನೋಡಿ, ಫಸ್ಟಿಗೆ ಒಂದು ಬಾಂಡ್ಲಿ ಇಟ್ಕೊಂಡಿದ್ದೀನಿ. ಬಾಂಡ್ಲಿ ಸ್ವಲ್ಪ ಬಿಸಿ ಆದಮೇಲೆ 1 ಸ್ಪೂನ್ ಕಡಲೆಬೇಳೆ, 1 ಸ್ಪೂನ್ ಉದ್ದಿನಬೇಳೆ, 1 ಸ್ಪೂನ್ ಕಾಳು ಮೆಣಸು, ಹಾಗೆ 1 ಸ್ಪೂನ್ ಜೀರಿಗೆ, ಹಾಗೆ ಒಂದು ಅರ್ಧ ಸ್ಪೂನ್ ಮೆಂತ್ಯ, ಹಾಗೆ 1-2 ಸ್ಪೂನ್ ಆಗುವಷ್ಟು ಧನಿಯಾ ಕಾಳು, ಹಾಗೆ ನಮಗೆ ಖಾರಕ್ಕೆ ಬೇಕಾದಷ್ಟು ಒಣಮೆಣಸಿನಕಾಯಿ, ಹಾಗೆ ತೆಂಗಿನಕಾಯಿ, ಹಾಗೆ ಒಂದು ಇಡಿ ಆಗುವಷ್ಟು ಕರ್ಬೇವಿನ ಸೊಪ್ಪನ್ನು ಹಾಕಿ ಚೆನ್ನಾಗಿ ನಾವು ಡ್ರೈ ರೋಸ್ಟ್ ಅನ್ನ ಮಾಡ್ಕೋಬೇಕಾಗುತ್ತೆ. ಹಾಗೆ ಕೆಲವರಿಗೆ ತುಂಬಾನೇ ಟಯರ್ಡ್ನೆಸ್ ಇರುತ್ತೆ, ಏನೇ ಊಟ ಮಾಡಲಿ, ಎಷ್ಟೇ ಎಕ್ಸಸೈಸ್ ಮಾಡಲಿ, ಏನೋ ಒಂದು ರೀತಿಲಿ ಬಾಡಿನಲ್ಲಿ ಒಂಥರ ಟಯರ್ಡ್ನೆಸ್ ಇರುತ್ತೆ. ಅಂಥವ್ರಿಗೂ ಕೂಡ ಇದು ಇಮ್ಯುನಿಟಿ ಬೂಸ್ಟರ್ ಆಗಿ, ಎನರ್ಜಿ ಬೂಸ್ಟರ್ ಆಗಿ ಕೂಡ ಕೆಲಸ ಮಾಡುತ್ತೆ. ಇಷ್ಟೊಂದು ಪ್ರಯೋಜನ ಇರುವಂತ ಈ ಒಂದು ತರಕಾರಿಯನ್ನ ನಾವು ಬಳಸೋದ್ರಲ್ಲಿ ತಪ್ಪೇನಿಲ್ಲ ಅಲ್ವಾ. ಈಗ ಹಾಕೊಂಡಿರುವಂತ ಪದಾರ್ಥಗಳೆಲ್ಲ ನೀಟಾಗಿ ಡ್ರೈ ರೋಸ್ಟ್ ಅನ್ನ ಮಾಡಿ ಎತ್ತಿಟ್ಕೊತಾ ಇದ್ದೀನಿ. ಹಾಗೆ ಇಷ್ಟೊತ್ತು ಯಾರಾದರೂ ಹೊಸಬ್ರು ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಕ್ಲಿಕ್ ಮಾಡಿಕೊಂಡು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋದಲ್ಲಿ ಬರುವಂಥ ಆ್ಯಡ್ಗಳನ್ನು ಯಾರು ಕೂಡ ಸ್ಕಿಪ್ ಮಾಡಬೇಡಿ. ಹೊಸ ಯೂಟ್ಯೂಬರ್ಗಳಿಗೆ ಸಪೋರ್ಟ್ ಮಾಡಿ.
ಈಗ ಫ್ರೈ ಮಾಡಿಕೊಂಡು ಒಂದು ಸೈಡ್ಗೆ ಎತ್ತಿಟ್ಕೊತಾ ಇದ್ದೀನಿ. ಅದೇ ಬಾಣಲಿಯಲ್ಲಿ ಈಗ ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಮೆಂತ್ಯ ಹಾಕ್ಕೊತಾ ಇದ್ದೀನಿ. ಮೆಂತ್ಯ ಸ್ವಲ್ಪ ಫ್ರೈ ಆದಮೇಲೆ ನಾನಿಲ್ಲಿ ಕಟ್ ಮಾಡಿಟ್ಟಿರುವಂಥ ಈರುಳ್ಳಿ ಮತ್ತು ಟೊಮೊಟೊ ಹಾಕ್ತಾಯಿದ್ದೀನಿ. ನಾನಿಲ್ಲಿ ಬೆಳಗ್ಗೆ ಟಿಫನ್ಗೆ ಅಂದರೆ ಅಡುಗೆಗೆ ಮತ್ತು ಟಿಫನ್ಗೆ ಆಗೋ ಥರ ಮಾಡ್ಕೊತಾ ಇದ್ದೀನಿ. ಹಂಗಾಗಿ ಸ್ವಲ್ಪ ಜಾಸ್ತಿನೇ ಮಾಡ್ಕೊತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಮೆಂತ್ಯ ಹಾಕಿರ್ತೀವಲ್ವ, ಈಗ ಹೆಚ್ಚಿರುವಂಥ ಬೆಳ್ಳುಳ್ಳಿ ಹಾಗೆ ಕರಿಬೇವಿನ ಸೊಪ್ಪು ಹಾಗೆ 1-2 ಈರುಳ್ಳಿ ಹಾಗೆ 1-3 ಟೊಮೊಟೊವನ್ನು ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ನನಗೆ ಇಲ್ಲಿ ಬಾಕ್ಸಿಗೆ ನನ್ನ ಮಗನಿಗೆ ಬಾಕ್ಸಿಗೆ ಕೊಡೋಕ್ಕೂ ಆಗಬೇಕು ಸಾಂಬಾರು, ಹಾಗೆ ಮಧ್ಯಾಹ್ನಕ್ಕೂ ಕೂಡ ಎಲ್ಲರಿಗೂ ಊಟಕ್ಕೆ ಆಗಬೇಕು ಅಂತೇಳಿ ಮಾಡ್ತಾಯಿದ್ದೀನಿ. ಹಾಗಾಗಿ ಒಂದು ದೊಡ್ಡ ಸೈಜಲ್ಲಿ 1-2 ಈರುಳ್ಳಿ ಹಾಕಿದ್ದೀನಿ. ಹಾಗೆ 1-3 ಟೊಮೊಟೊ ಹಾಕಿ ಸ್ವಲ್ಪ ಸಾಲ್ಟನ್ನು ಹಾಕಿ ಚೆನ್ನಾಗಿ ಸಾಫ್ಟ್ ಆಗೋ ತನಕ ಇಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಟೊಮೊಟೊ ಈರುಳ್ಳಿ ಎಲ್ಲ ಚೆನ್ನಾಗಿ ಸಾಫ್ಟಾಗಿ ನೋಡಿ ಈಗ ಫ್ರೈ ಆಗಿದೆ. ಈಗ ಜಜ್ಜಿ ತೊಳೆದು ಇಟ್ಕೊಂಡಿರುವಂಥ ಗುಳ್ಳೆಕಾಯಿಯನ್ನು ಹಾಕ್ತಾ ಇದ್ದೀನಿ. ಗುಳ್ಳೆಕಾಯಿನ ಹಾಕಿದ್ಮೇಲೆ 1/4 ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿಯನ್ನು ಕೂಡ ಇಲ್ಲಿ ಸೇರಿಸ್ಕೋಬೇಕಾಗುತ್ತೆ. ಅರಿಶಿನ ಪುಡಿಯನ್ನು ಸೇರಿಸ್ಕೊಂಡಾದ್ಮೇಲೆ ಗುಳ್ಳೆಕಾಯಿ ಒಂದು 5 ನಿಮಿಷ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಒಂದು ಪ್ಲೇಟ್ ಮುಚ್ಚಿ ಫ್ರೈ ಮಾಡೋದ್ರಿಂದ ಬೇಗನೆ ಈ ಒಂದು ತರಕಾರಿ ಬೇಯುತ್ತೆ. ನೋಡಿ ಈಗ ಒಂದು 4-5 ನಿಮಿಷ ಗುಳ್ಳೆಕಾಯಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ರುಬ್ಬಿಟ್ಟಂಥ ಅಂದರೆ ಫ್ರೈ ಮಾಡಿ ಇಟ್ಟಂಥ ಮಸಾಲೆಯನ್ನು ಕೂಡ ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ಇಲ್ಲಿ ಸೇರಿಸ್ಕೊತಾ ಇದ್ದೀನಿ. ಆದರೆ ನಮಗೆ ಸಾಂಬಾರು ಥರ ಬೇಕಾದರೆ ಸ್ವಲ್ಪ ನೀರನ್ನು ಎಷ್ಟು ಬೇಕೋ ಅಷ್ಟು ನೋಡಿ ಮಿಕ್ಸ್ ಮಾಡ್ಕೋಬೋದು. ಅಥವಾ ನಮಗೆ ಗಟ್ಟಿಯಾಗಿ ಗೊಜ್ಜು ಥರ ಬೇಕು ಅಂತಂದರೆ ಸ್ವಲ್ಪ ಗಟ್ಟಿಯಾಗೂ ಕೂಡ ಮಾಡ್ಕೊಬೋದು. ನಾವು ಮಸಾಲೆ ಸೇರಿಸ್ಕೊಂಡ್ಮೇಲೆ ನಮಗೆ ಯಾವ ಒಂದು ಕನ್ಸಿಸ್ಟೆನ್ಸಿ ಬೇಕು ಅನಿಸುತ್ತೆ ಆ ಒಂದು ಟೈಪಲ್ಲಿ ನಾವು ಸಾಂಬಾರಾದರೆ ಸಾಂಬಾರು, ಗೊಜ್ಜಾದರೆ ಗೊಜ್ಜು, ಆ ರೀತಿ ಮಸಾಲೆನ ಮಿಕ್ಸ್ ಮಾಡಿಕೊಂಡು ರುಚಿಗೆ ಬೇಕಾದಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡು 1-2 ಕುದಿ ಬಲಿಸಿದ್ರೆ ಸೂಪರ್ ಆಗಿರುವಂಥ ಗುಳ್ಳೆಕಾಯಿ ಸಾಂಬಾರು ರೆಡಿ ಆಗುತ್ತೆ. ತುಂಬಾ ಚೆನ್ನಾಗಿತ್ತು. ಫಸ್ಟ್ ಟೈಮು ನಾನು ಟ್ರೈ ಮಾಡಿದ್ದು. ನನ್ನ ಮಗನೂ ಕೂಡ ಬೆಳಗ್ಗೆ ಬಾಕ್ಸಿಗೂ ಕೂಡ ಅದನ್ನೇ ಕೊಟ್ಟೆ. ತುಂಬಾ ಖುಷಿಪಟ್ಟು ತಿಂದ ಅವನು. ಬೆಳಗ್ಗೆ ತಿಂದ್ಬಿಟ್ಟು ಹೋದ ಹಾಗೆ ಮಧ್ಯಾಹ್ನಕ್ಕೆ ಬಾಕ್ಸಿಗೂ ಕೂಡ ಹಾಕಿಕೊಟ್ಟೆ ನಾನು. ತುಂಬಾ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿ ಬಂದಿತ್ತು. ಇದ್ರ ಜೊತೆಗೆ ನಾನು ಕಾಬೂಲ್ ಕಡಲೆ ಫ್ರೈ ಕೂಡ ಮಾಡಿದ್ದೆ, ಅಂದರೆ ಕಾಬೂಲ್ ಕಡಲೆ ಉಸ್ಲಿ ಕೂಡ ಮಾಡಿದ್ದೆ ಬೆಳಗ್ಗೆನೆ. ಅಂದರೆ ಪಲ್ಯಗಳೇನಾದ್ರು ಮಾಡಬೇಕಲ್ವಾ, ಯಾವಾಗಲೂ ತರಕಾರಿ ಏನು ಮಾಡೋದು, ಕಾಬೂಲ್ ಕಡಲೆ ಜಾಸ್ತಿ ಇತ್ತು, ಹಾಗಾಗಿ ಅದರದ್ದು ಒಂದು ಉಸ್ಲಿ ಕೂಡ ಮಾಡಿದೆ. ತುಂಬ ಟೇಸ್ಟಿಯಾಗಿ ಬಂದಿತ್ತು. ನೋಡಿ ಈಗ ಎಲ್ಲ ಬಾಕ್ಸಿಗೆಲ್ಲ ರೆಡಿ ಮಾಡಿ ಕೊಟ್ಟಿದ್ದೀನಿ. ಈ ಥರ ಏನಾದ್ರು ಹೊಸದಾಗಿ ಏನಾದ್ರು ಟ್ರೈ ಮಾಡಿದಾಗ ನಾನು ಫಸ್ಟಿಗೆ ಕೊಡೋದು ನನ್ನ ಚಿಕ್ಕ ಮಗನಿಗೆ. ಯಾಕೆಂದರೆ ಅವ್ನು ಕರೆಕ್ಟಾಗಿ ಹೇಳ್ತಾನೆ, ಚೆನ್ನಾಗಿತ್ತು ಅಂದರೆ ಚೆನ್ನಾಗಿತ್ತು ಅಂತ ತುಂಬಾ ಖುಷಿಪಟ್ಟು ತಿಂತಾನೆ. ಚೆನ್ನಾಗಿಲ್ಲ ಅಂದರೆ ಮಕ್ಕದ ಮೇಲೆ ಹೇಳ್ಬಿಟ್ಟು ಹೋಗ್ತಾನೆ, ಇವತ್ತು ಚೆನ್ನಾಗಿ ಮಾಡಿದ ನನ್ನ ಅಡುಗೆ ಅಂತಂದ್ಬಿಟ್ಟು. ಹಂಗಾಗಿ ನಾನು ಯಾವುದೇ ರೀತಿ ಒಂದು ಟೇಸ್ಟನ್ನು ಚೆಕ್ ಮಾಡಿಸ್ಬೇಕು ಅಂದರೆ ನನ್ನ ಮಗನಿಗೆ ಕೊಡೋದು. ಯಾಕೆಂದರೆ ಕರೆಕ್ಟಾಗಿರೋವಂಥ ಒಂದು ರಿಸಲ್ಟ್ ಕೊಡ್ತಾನೆ ಅಂತೇಳಿ. ತುಂಬಾ ಇಷ್ಟಪಟ್ಟು ತಿಂದ, ತುಂಬಾ ಚೆನ್ನಾಗಿತ್ತು ಅಂತಲೂ ಅಂದ. ಖುಷಿ ಆಯಿತು ನನಗಂತೂ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ಹಾಗೆ ನಾನು ಕೂಡ ಬೆಳಗ್ಗೆ ಟಿಫನ್ ಏನು ಮಾಡಿರಲಿಲ್ಲ, ಡೈರೆಕ್ಟಾಗಿ ಅಡುಗೆ ಮಾಡಿದ್ರಿಂದ ನಾನು ಕೂಡ ಟೇಸ್ಟ್ ಮಾಡಿದೆ. ಸೂಪರಾಗಿತ್ತು ಟೇಸ್ಟು. ಹಂಗಾಗಿ ಒಂದು ವಾರಕ್ಕೊಂದ್ಸತಿ ಆದರೂ ತಂದು ಮಾಡಬೇಕು ಅಂತ ಡಿಸೈಡ್ ಆದ. ಇಷ್ಟೊಂದು ಆರೋಗ್ಯಕರ ಒಂದು ಪ್ರಯೋಜನಗಳಿರಬೇಕಾದ್ರೆ ಯಾಕೆ ನಾವು ಮತ್ತು ಕಮ್ಮಿ ಕೂಡ ರೇಟು. ಆಮೇಲೆ ಎಲ್ಲೂ ನಾನು ಹೊರಗಡೆ ಈ ತರಕಾರಿ ಶಾಪ್ಗಳಲ್ಲಿ ಒಂದು ಗುಳ್ಳೆಕಾಯಿನ ನೋಡಲಿಲ್ಲ. ಸುಮಾರು ಕಡೆ ರೋಡ್ ಸೈಡಲ್ಲಿ ಮಾರೋದನ್ನು ನೋಡಿದ್ದೆ. ಹಂಗಾಗಿ ರೋಡ್ ಸೈಡಲ್ಲಿ ಅವ್ರ ಪಾಪ ಏನೋ ಒಂದು ಹುಡ್ಕೊಂಡು ಬಂದು ತಂದು ಮಾರ್ತಾ ಇರ್ತಾರೆ. ಯಾಕಂತವ್ರಿಗೆ ನಾವು ಒಂದು ಸಪೋರ್ಟು ಕೂಡ ಮಾಡಬಾರ್ದು. ನೀವು ಕೂಡ ಎಲ್ಲರೂ ಈ ಒಂದು ಗುಳ್ಳೆಕಾಯಿ ಸಿಕ್ತು ಅಂತಂದರೆ ರೋಡ್ ಸೈಡಲ್ಲಿ ಜಾಸ್ತಿ ವಯಸ್ಸಾದವರೇ ಈ ಒಂದು ಕಾಯಿನ ಮಾರ್ತಾ ಇರ್ತಾರೆ. ಖಂಡಿತ ತಗೊಳ್ಳಿ. ಇಷ್ಟೊಂದು ಆರೋಗ್ಯಕರ ಪ್ರಯೋಜನ ಇರುವಂಥ ಈ ಒಂದು ತರಕಾರಿನ ನೀವು ತಗೊಂಡು ಮನೆಯಲ್ಲೂ ಕೂಡ ಮಾಡಿಕೊಡಿ. ಇಷ್ಟಪಟ್ಟು ತಿಂತಾರೆ. ಹಾಗೆ ಅಂತರ ವಯಸ್ಸಾದವರು ಕುತ್ಕೊಂಡು ವ್ಯಾಪಾರ ಮಾಡ್ತಿರ್ತಾರಲ್ವ, ಅವ್ರಿಗೂ ಕೂಡ ಒಂದು ಹೆಲ್ಪು ಕೂಡ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಈ ಒಂದು ವ್ಲಾಗ್ ನಿಮ್ಗೆ ಏನಾದ್ರು ಒಂಚೂರಾದರೂ ಇಷ್ಟ ಆಗಿತ್ತು ಅಂತಂದರೆ ಪ್ಲೀಸ್ ಏನು ಮಾಡಬೇಕು, ಒಂದು ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಕಮೆಂಟ್ ಮಾಡಬೇಕು. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ವಿಡಿಯೋ ನೋಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಬೇಕು. ನಾಳೆ ಮತ್ತೊಂದು ವಿಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್.